ಘಟಾನುಘಟಿ ಮುಖ್ಯಮಂತ್ರಿಗಳನ್ನ ನಾಡಿಗೆ ನೀಡಿದ ಶಿವಮೊಗ್ಗ ಜಿಲ್ಲೆಯಿಂದ ಈ ಬಾರಿ ಯಾರು ಸಚಿವರಾಗ್ತಾರೆ ಅನ್ನೋ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಜೋರಾಗಿ ನಡೀತಾ ಇದೆ. ಸದ್ಯ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಮಗ ಮಧು ಬಂಗಾರಪ್ಪ ಸಚಿವ ಸಂಪುಟದಲ್ಲಿದ್ದಾರೆ. ಸಂಪುಟ ಪುನರಚನೆ ಆದರೆ ಯಾರಿಗೆ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ ಅನ್ನೋದು ಸದ್ಯದ ಕ್ಯೂರಿಯಾಸಿಟಿ. ಶಿವಮೊಗ್ಗ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಗರ, ಹೊಸನಗರ ಮತ್ತು ಭದ್ರಾವತಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿದ್ರು. ಭದ್ರಾವತಿಯ BK ಸಂಗಮೇಶ್ವರ್ ಅವರು 4 ಬಾರಿ ಗೆದ್ದಿದ್ರೆ, ಸಾಗರ ವಿಧಾನಸಭಾ ಕ್ಷೇತ್ರದ ಬೇಳೂರು ಗೋಪಾಲಕೃಷ್ಣ ಅವರು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಗೆದ್ದಿರೋ 3 ಅಭ್ಯರ್ಥಿಗಳು ಕೂಡ ಪ್ರಭಾವಿಗಳು. ಈಗಾಗಲೇ ಒಬ್ಬರು ಅಧಿಕಾರದಲ್ಲಿರೋದ್ರಿಂದ ಮುಂದೆ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು ಎಂಬ ಲೆಕ್ಕಾಚಾರಗಳು ಶುರುವಾಗಿದೆ. ಈಗಾಗಲೇ ಮಧು ಬಂಗಾರಪ್ಪ ಸಚಿವ ಸಂಪುಟದಲ್ಲಿ ಇದ್ದಾರೆ. ಸಂಗಮೇಶ್ವರ್ ಅವರು ಕಳೆದ ವರ್ಷವೇ ನಾನು ಇನ್ನು ಮುಂದೆ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ರಾಜಕೀಯ ಮುಸ್ಸಂಜೆಯಲ್ಲಿರುವ ಸಂಗಮೇಶ್ವರ್ ಅವರು ಕೊನೆಯದಾಗಿ ಅಧಿಕಾರದ ರುಚಿ ನೋಡಿಕೊಂಡೇ ಹೋಗೋಣ ಅಂತ ಏನಾದ್ರು ಅಂದ್ಕೊಂಡ್ರೆ ಬೇಳೂರು ಮತ್ತು ಸಂಗಮೇಶ್ವರ್ ನಡುವೆ ಸ್ಪರ್ಧೆ ಏರ್ಪಡೋದು ಖಚಿತ. ಆದರೆ ಇದುವರೆಗೂ ಸಂಗಮೇಶ್ ತಮ್ಮ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ ಕಾರಣ ಬೇಳೂರು ಅವರ ರೂಟ್ ಹೆಚ್ಚು ಕಡಿಮೆ ಕ್ಲಿಯರ್ ಆದಾಗಿದೆ. ಬೇಳೂರು ಗೋಪಾಲಕೃಷ್ಣ ದೊಡ್ಡ ಮಟ್ಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಧ್ವನಿ ಎತ್ತಿದ್ದಾರೆ. ಅಲ್ಲದೆ ಈಗಾಗಲೇ ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಕೆಲವು ದಿನಗಳ ಹಿಂದೆ ಸಂಪುಟ ವಿಸ್ತರಣೆ ಆಗದಿದ್ದರೆ ನಾವು ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಇದು ಮಾಡು ಇಲ್ಲವೇ ಮಡಿ ಹೋರಾಟ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದರು. ಒಂದು ವೇಳೆ ಸಚಿವ ಸ್ಥಾನವನ್ನು ತ್ಯಜಿಸುವಂತಹ ಸನ್ನಿವೇಶ ಏನಾದರೂ ನಿರ್ಮಾಣ ಆದರೆ 3 ವರ್ಷ ಅಧಿಕಾರವನ್ನು ಅನುಭವಿಸಿರೋದ್ರಿಂದ ಮಧು ಬಂಗಾರಪ್ಪ ಅವರು ಮರು ಮಾತಿಲ್ಲದೆ ನಾಯಕರ ಮಾತಿಗೆ ಎಸ್ ಅಂತ ಹೇಳಬೇಕಾಗತ್ತೆ. ಮಧು ಬಂಗಾರಪ್ಪ ಮತ್ತು ಬೇಳೂರು ಒಂದೇ ಸಮುದಾಯದ ನಾಯಕರಾಗಿರೋದ್ರಿಂದ ಒಂದೇ ಸಮುದಾಯದ ಇಬ್ಬರಿಗೆ ಅವಕಾಶ ಸಿಗೋದು ಕೂಡ ಡೌಟ್ ಆಗಿದೆ. ಹೀಗಾಗಿ ಮಧು ಬಂಗಾರಪ್ಪ ಸ್ಥಾನ ತೆರವಾದರೆ ಮಾತ್ರ ಬೇಳೂರಿಗೆ ಅವಕಾಶ ಅನ್ನೋದು ಕೂಡ ಸತ್ಯ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.